ಸಾಹಿತಿ ಇವರಿಬ್ಬರಿಗೆಲ್ಲ ಕಾಲದ ಮಿತಿ. ಸ್ನೇಹಿತರೆ, ಒಂದು ಅವಕಾಶಗಳಿದೆ ನಿಮಗೋಸ್ಕರ. ಅನೇಕ ರೀತಿಯಾದಂಥ ಇವತ್ತು ವೇದಿಕೆಗಳಿದೆ ನಿಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡೋದಕ್ಕೆ. ನಾನಾದರೂ ಕೂಡ ಆ ಭಾಗ್ಯವನ್ನ ಪಡ್ಕೋತೀನಿ ಅಂತ ಭಾವಿಸ್ತಾ, ಸ್ನೇಹಿತರೆ, ರಸಋಷಿ ಮತ್ತು ಕನ್ನಡದ ರಾಷ್ಟ್ರಕವಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಮಹಾಕವಿ ಕುವೆಂಪುರವರ ಒಂದು ನಾಟಕ ಸ್ಮಶಾನ ಕುರುಕ್ಷೇತ್ರ ಅಂತ. ಆ ಸ್ಮಶಾನ ಕುರುಕ್ಷೇತ್ರದಲ್ಲಿ ಒಂದು ಸಂದರ್ಭ, ಕೃಷ್ಣ ಮತ್ತು ದುರ್ಯೋಧನ ತನ್ನ ಹಠಮಾರಿತನದಿಂದಾಗಿ ತನ್ನೆಲ್ಲರನ್ನ ಕಳ್ಕೊಂಡ ಮೇಲೆ ಭೀಮನ ಗದೆಯಿಂದ ಅವನು ತೊಡೆ ಮುರಿದು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದಾನೆ. ಆಗ ನಾನು ಇದುವರೆಗೂ ಗಮನಿಸಿರಲಿಲ್ಲ, ನಮ್ಮ ಕೆಲವು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಖುಷಿ ಆಯಿತು. ನನ್ನ PUC ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ, ಸಂತೋಷ. ಈಗಷ್ಟೇ ನೋಡಿದೆ, ಬಹಳ ಖುಷಿ ಆಯ್ತು. ಆ ಸಂದರ್ಭದಲ್ಲಿ ದುರ್ಯೋಧನ ಮತ್ತು ಕೃಷ್ಣ, ದುರ್ಯೋಧನ ಹೇಳ್ತಾನೆ, ಯಾತಕ್ಕೋಸ್ಕರ ಈ ತರದ ಒಂದು ವಿಪರ್ಯಾಸ ನನಗಾಯ್ತು ಅಂತ ಹೇಳಿ ನೊಂದ್ಕೊಂಡು ಕೃಷ್ಣನ ಬೈಕೊಂಡು ಅವನು ಮಾತಾಡ್ತಾನೆ. ದಯಮಾಡಿ ಸಹಕಾರ ಇರಲಿ, ಆದ್ರೆ ಸೆಳ್ಳೆ ಮಾತ್ರ ಬೇಡ. ದುರ್ಯೋಧನ ಯುದ್ಧ ಭೂಮಿಯಲ್ಲಿ ತೊಡೆ ಮುರಿದು ಬಿದ್ದಿದ್ದಾನೆ. ಇವಾಗ ನಾನು ಆ ರೀತಿಯಲ್ಲಿ ಕೆಳಗಡೆ ಬಿದ್ದು ಎಲ್ಲ ಅಭಿನಯ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ನಿಂತ್ಕೊಂಡೆ ಆ ಬಿದ್ಕೊಂಡಿದ್ರೆ ನಾನು ಹಾಗೆ ಹೇಳ್ತೀನಿ. ದುರ್ಯೋಧನ ತೊಡೆ ಮುರಿದಿದೆ, ಬಿದ್ದಿದನಿಗೆ. ಆಗ ಧರ್ಮಂ ಅಧರ್ಮಂ, ಧರ್ಮಿಗಳ ಅಧರ್ಮಿಗಳ ಧರ್ಮ ಸಂಸ್ಥಾಪಕನಂತೆ ಆ ಕೃಷ್ಣನ್, ಆ ಪಚ್ಚ ಪಸಿಯ ತುರುಕಾರನ್, ಅಸಂಸ್ಕೃತನ್ ಅನಾಗರಿಕನ್ ಇರ್ಕೆ ನಾನಂತೂ ಅವರುಗಳು ಇರ್ಕೆ ಪಾಂಡವರು ಅದಾ ಧರ್ಮಂ ಪಿಡಿದ ಮುದುಕನನ್ ಭೀಷ್ಮನನ್ ಬೇಡಿಕೊಂಡ ಎಮ್ಮೆಲ್ಲರಿಗೆ ಆಚಾರ್ಯನ್ ಆ ದ್ರೋಣನನ್ ಛದ್ಮನೆಯಿಂದ ಪರಲೋಕ ಕಟ್ಟಿದ ಎನ್ನ ನೆಚ್ಚಿನ ಕರ್ಣನನ್ ಬರ್ತಿದರು ಪೂಜಿಸುವ ಆ ಸೂರ್ಯಪುತ್ರನನ್ ಕಣ್ಣಂತೆ ಕಣ್ಣೆದುರಲೆ ಕಾಯ್ತವದಿಕೊಂಡ ಎನ್ನಮಂ ಮಲ್ಲಗಾಲಕೆಗೆ ತೆಗೆದ ರೀತಿಯೊಳೆ ತಲೆಯಂ ಪೈದು ಕೆಡಪಿದ. ಇವರೆಲ್ಲರಂ ಧರ್ಮಿಗಳು, ನಾನೋರ್ವನೇ ಅಧರ್ಮಿ. ಇದೆಲ್ಲ ಆ ಕೃಷ್ಣನ ಕುಹಕಂ. ಯಾ ಕೃಷ್ಣ ಬಂದಿರಿ ದೇವರಾಜೇಂದ್ರ, ನೀನಾರೈ? ನೀನೀಗಳೇ ಕರೆದ ಕೃಷ್ಣನ್, ಆರು ಕರೆದ ನಿನ್ನನ್ ಎನ್ನೀ ಕೀರ್ತಿಸೆಯಂ ಕಂಡು ನಗಲ್ ಕೈ ತಂದೆಯೇಂ? ಇಲ್ಲ ದುರ್ಯೋಧನ, ಸಾವಧಾನಂ ಚಕ್ರವರ್ತಿ, ನೀ ನನ್ನ ಪೆಸರು ಕೂಗಿ ಕರೆದೆ ಅಂತೆ. ಓ ಕೃಷ್ಣ ಮುರಾರಿ ಬಾಪರೆಯೇ ಎಂದೀ ಮಹಾನುಭಾವನನ್ನು ಕರೆದಂತು. ಬಂದ ಬಟ್ಟೆಯೊಳೆ ಬರಳೋ ತೊಲಗಿಲ್ಲಿಂ ನೀಚ ಕಣ್ಮೇನೆ ಬರ್ಕು. ನಮಸ್ಕಾರ.